ಓ ಶಿಟ್, ತಲೆ ಹೋಯ್ತು ಅಂದರೆ ಮನುಷ್ಯ ಹೋದ ಅಂತ ಅರ್ಥ. ನಮಸ್ಕಾರ ಕರ್ನಾಟಕ, ತುಂಬ ದಿನಗಳ ನಂತರ ಮತ್ತೆ ಗಾಡಿ ಮೇಲೆ ಕೂತಿದ್ದೀನಿ, ಪ್ಲಸ್ ನಿಮ್ಮ ಮುಂದೆ ಬಂದಿದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಫ್ಯೂಯಲ್ ಸ್ಟಾಪ್ ಬಂದೇ ಬಿಡ್ತು. ಫ್ಯೂಯಲ್ ಇದೇನಪ್ಪ, ಫಸ್ಟ್ ಏನಪ್ಪ ಅಂದರೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲಿ ಖುಷಿ ಮತ್ತು ಸಂತೋಷ ಈ ಹಬ್ಬ ತರಲಿ ಅಂತ ನಾನು ಇಷ್ಟಪಡ್ತೀನಿ. ಈಗ ಎಲ್ಲ ಹೋಗ್ತಾ ಇದ್ದೀನಿ ಅಂದರೆ, ಈಗ ನಾನು ಹೊಸೂರಲ್ಲಿ ಒಂದು ಪೆಟ್ ಶಾಪ್ ಇದೆ, ಆ ಪೆಟ್ ಶಾಪ್ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ಒಂದು ಗಾಡಿ ಎತ್ತಿ ತುಂಬ ದಿನ ಆಗಿದೆ, ಫ್ಯೂಯಲ್ ಇಲ್ಲ. ಹಾಂ, ಈಗ ವಿಷಯ ಏನಪ್ಪ ಅಂದರೆ, ಈ ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ಫುಲ್ ಖುಷಿಯಾಗಿ ಪಟಾಕಿ ಹೊಡ್ಕೊಂಡು ಎಂಜಾಯ್ ಮಾಡಿರ್ತೀವಿ. ಬಟ್ ನಮ್ಮ ಸುತ್ತಮುತ್ತ ಇರೋ ಪ್ರಾಣಿಗಳನ್ನ ನಾವು ಮರೆತು ಬಿಟ್ಟಿರ್ತೀವಿ. ಬಟ್ ನಾನು ಪಟಾಕಿ ಹೊಡಿತಾ ಇರೋದು ತಪ್ಪಂತ ನಾನು ಹೇಳಲ್ಲ, ಅದು ಅವ್ರಿಷ್ಟ, ಅವ್ರ ವಿಶ್. ಬಟ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಲಾಸ್ಟ್ 2 months ಬಂದು ಈ ಡಾಗ್ಸಿಗೆ ಪರ್ಟಿಕ್ಯುಲರ್ಲಿ ಬ್ರೀಡಿಂಗ್ ಸೀಸನ್. ಅದಕ್ಕೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಮರಿಗಳು ಹಾಕಿರ್ತವೆ. ಮರಿಗಳು ಇನ್ನೂ ಕಣ್ಣು ಕೂಡ ಬಿಟ್ಟಿರಲ್ಲ, ಆ ಸ್ಟೇಜಲ್ಲಿ ಇರ್ತವೆ. ಈ ಹಬ್ಬದ ಟೈಮಲ್ಲಿ ಪಟಾಕಿ ಸೌಂಡಿಂದ ಎಲ್ಲ ಫುಲ್ಲು ಗಾಬರಿ ಹೋಗಿರ್ತವೆ, ಊಟ ತಿಂದಿರಲ್ಲ. ಎಷ್ಟೋ ನಾಯಿಗಳು ಊಟ ಇಲ್ದಿರ ಸತ್ತೋಗಿದ್ದಾವೆ, ಅದನ್ನು ನೋಡಿದ್ದೀನಿ ನಾನು. ಸೊ ನನ್ನ ಸಣ್ಣ ಪ್ರಯತ್ನ ಏನಂದರೆ, ರಿಕ್ವೆಸ್ಟ್ ಏನಂದರೆ, ನಿಮ್ಮ ಸರೌಂಡಿಂಗಲ್ಲಿ ಯಾವುದಾದ್ರೂ ನಾಯಿ, ಅಟ್ಲೀಸ್ಟ್ ಒಂದು ನಾಯಿ ಯಾವುದಾದ್ರೂ ಊಟಕ್ಕೋಸ್ಕರ ಅಲಿತಾ ಇದ್ದರೆ ಅದನ್ನು ದಯವಿಟ್ಟು ಒಂದೊತ್ತು ಊಟ ಹಾಕಿ. 10 rupees ಬಿಸ್ಕೆಟ್ ಮ್ಯಾಕ್ಸಿಮಮ್, ಮ್ಯಾರಿಗೋಲ್ಡ್ ಬಿಸ್ಕೆಟ್ ಹಾಕಿ. ಕ್ವಾಂಟಿಟಿನೂ ಜಾಸ್ತಿ ಬರುತ್ತೆ, ಪ್ರೈಸು ಕಮ್ಮಿ, 10 ರೂಪಾಯಿ ಏನು ಜಾಸ್ತಿ ಅನಿಸಲ್ಲ. ಅದಕ್ಕೊಂದು ಹೊತ್ತು ಊಟ ತಿಂಬುತ್ತೆ, ಅದ್ರ ಮರಿಗಳನ್ನು ಹೋಗಿ ನೋಡ್ಕೊಳ್ಳುತ್ತೆ, ಹಾಲು ಕುಡಿಸಿ ಬೆಳೆಸುತ್ತೆ. Where you wanna go, bro? Huh? Where you wanna go? Okay. Step in, step in. Stand on that. Yeah. You are from Kerala? You are from Kerala? You are doing nursing here? Huh? Nursing? ಇಲ್ಲಿ ಇದೊಂದು ಇಶ್ಯೂ ಇದೆ ಪಾಪ, ಇಲ್ಲಿ ಓದ್ತಾ ಇರೋ ಹುಡುಗರಿಗೆ. ಇದು ಬಂದು ಹೊಸೂರು ರೋಡಲ್ಲಿರೋದು, ಅಂದರೆ ಪ್ರಾಪರ್ ಮೈನ್ ಹೊಸೂರು ರೋಡಲ್ಲ, ಆನೇಕಲ್ ಟು ಹೊಸೂರು ರೋಡಲ್ಲಿರೋದು ನರ್ಸಿಂಗ್ ಕಾಲೇಜ್ ಒಂದಿದೆ. ಎಲ್ಲ ಆಲ್ಮೋಸ್ಟ್ 99% ಎಲ್ಲ ಕೇರಳದವರೇ ಇರೋದು ಇಲ್ಲಿ ನರ್ಸಿಂಗ್ ಮಾಡ್ತಾ ಇರೋರು. ಕಂಪ್ಲೀಟ್ಲಿ ಕೇರಳದವರೇ ಇರೋದು. ನಾನು ನೋಡಿರೋರು ಎಲ್ಲ ಕೇರಳಿಯನ್ಸ್ ಇಲ್ಲಿರೋದು, ಮಲ್ಲೂಸ್. ಅವರು ಎಲ್ಲ ಅದೇ ಕಾಲೇಜಿನ PG ಹಾಸ್ಟೆಲ್ಸ್ ಅಲ್ಲೇ ಇದ್ದಾರೆ. ಔಟ್ಸೈಡು ಇರೋಕ್ಕಾಗಲ್ಲ, ಅವ್ರಿಗೆ ಆಪ್ಷನ್ ಇಲ್ಲ. ಯಾಕಂದ್ರೆ ಈ ರೋಡಲ್ಲಿ ಬಸ್ಸಸ್ಸು ಸಿಕ್ಕಾಪಟ್ಟೆ ಕಮ್ಮಿ. 2 hours 3 hours ಒಂದು ಬಸ್ ಬಂದ್ರೆ ಹೆಚ್ಚು ಈ ರೋಡಲ್ಲಿ. ನೋಡಿ, ಇನ್ನೊಂದು ಹೋಗ್ತಾ ಇದೆ ಬಸ್. ಈ ಕಡೆ ಸರಿಯಾಗಿ ಮಳೆ ಬಿದ್ದಿದ್ದಂಗಿದೆ ನೋಡಿ, ರೋಡೆಲ್ಲ ಫುಲ್ಲು ನೆಂದೋಗಿದೆ. ನೀರು ಹಂಗೆ ನಿಂತಿದೆ ಅಂದರೆ ಆಬ್ವಿಯಸ್ಲಿ ಮಳೆ ಸಿಕ್ಕಾಪಟ್ಟೆ ಬಿದ್ದಿದೆ. ನೋಡ್ತಾ ಇದ್ರೆ ಮೋಡ ಸರಿಯಾಗಿ ಎದ್ದಿದೆ. ನಾನು ಬೇರೆ ರೈಡಿಂಗ್ ಗೇರು ಏನೂ ತಂದಿಲ್ಲ, ರೈನ್ ಗೇರು ತಂದಿಲ್ಲ. ಮಳೆ ಬಂದಿಲ್ಲ ಅಂದ್ರೆ ಸಾಕು. ಎಲ್ಲಾದರೂ ರೈಡ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಈ ಸಲ ಸೋಲೋ ಹೋಗ್ತೀನಾ, ಇಲ್ಲಾಂದರೆ ಜೊತೆಯಲ್ಲಿ ಯಾರಾದರೂ ಬೇರೆ ರೈಡರ್ಸ್ ಬರ್ತಾರಾ
ಇಲ್ಲ ನನ್ನ ವೈಫ್ನೇ ಕರ್ಕೊಂಡು ಹೋಗ್ತೀನ ಐಡಿಯಾ ಇಲ್ಲ. ಬಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನೋಡೋಣ. ಎಲ್ಲಾದರೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಜಾಗಕ್ಕೆ ರೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸಲ. ಲಾಸ್ಟ್ ಟೈಮ್ ಕೊಟ್ಟಯ್ಯೂರ್ಗೆ ಹೋಗಿದ್ದಂತೂ ಸಕ್ಕತ್ ಎಂಜಾಯ್ ಮಾಡಿದ್ದೀರಪ್ಪ. ಆ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಒನ್ಸ್ ಅಷ್ಟೇ, ಮತ್ತೆ ಸಿಗಲ್ಲ. ಎಂಥ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅದು. ಆ ಟೆಂಪಲ್ ಮಧ್ಯ, ಆ ನೀರಿನ ಮಧ್ಯ ಟೆಂಪಲ್, ಅದು ನೋಡೋದೇ ಒಂಥರ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ಎಲ್ಲೂ ಆ ಥರ ನೋಡೋದಕ್ಕೆ ಸಿಗೋದಿಲ್ಲ ನಮಗೆ. ವರ್ಷಕ್ಕೆ 26 ದಿನ ಏನೋ ಓಪನ್ ಇರುತ್ತೆ ಅಷ್ಟೇ ಅದು ಟೆಂಪಲ್, ಒಂದು ವರ್ಷದಲ್ಲಿ. ನೋಡೋಣ, ಇನ್ ಕೇಸ್ ನೆಕ್ಸ್ಟ್ ಟೈಮು ಹೋಗೋ ಆಪರ್ಚುನಿಟಿ ಸಿಕ್ಕಿದ್ರೆ ಇನ್ನೂ ಒಂದು 4 ಜನನ ಜೊತೆಲಿ ಕರ್ಕೊಂಡು, ಇಲ್ಲ ಫ್ಯಾಮಿಲಿ ಟ್ರಿಪ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಆದರೂ ಹೋಗಿ ಬರಬೇಕು. ಅವ್ರಿಗೂ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಫೈನಲಿ ಪೆಟ್ ಶಾಪ್ ಹತ್ರನೇ ಬಂದ್ವಿ. ಇಲ್ಲೇ ಟರ್ನಿಂಗಲ್ಲೇ ಪೆಟ್ ಶಾಪ್ ಇರೋದು. ಪೆಟ್ ಶಾಪಿಗೆ ಬಂದಿದ್ದು ರೀಸನ್ ಏನಂದರೆ, ನನ್ನ ಮನೆಯಲ್ಲಿ 3 ಬರ್ಡ್ ಇದೆ. ಸ್ಮಾಲ್ ಕನ್ನೂರಲ್ಲಿ 3 ಡಿಫ್ರೆಂಟ್ ಬ್ರೀಡ್ಸ್ ಇದ್ದಾವೆ. ಒಂದು ಮೇಲು, 2 ಫೀಮೇಲು. ಅದು ಚಿಕ್ಕ ಚಿಕ್ಕ ಮರಿಗಳಿಂದನೂ ನಮ್ಮ ಮನೆಯಲ್ಲೇ ಇದ್ದಾವೆ. ಅದಕ್ಕೆ ಫುಡ್ ಖಾಲಿ ಆಗೋಗಿದೆ, ತಗೊಂಡೋಗೋಣ ಅಂತ ಬಂದೆ. ರ್ಯಾಬಿಟ್ಸ್ ಇದ್ದಾವೆ. ಆ್ಯಕ್ಚುಲ್ ಆಗಿ ನಾನು ಯಾವಾಗಲೂ ಕೊಯಂಬತ್ತೂರಿಂದನೇ ಫುಡ್ ತರಿಸ್ಕೊತಾ ಇದ್ದಿದ್ದು. 15 kg 20 kg ಮೂಟೆ ತರಿಸ್ಬಿಡ್ತಾ ಇದ್ದೆ, ಮಿಕ್ಸಡ್ ಸೀಡ್ಸು. 21 ಸೀಡ್ಸು ಮಿಕ್ಸ್ ಆಗಿರುತ್ತೆ ಅದರಲ್ಲಿ. ಬಟ್ ಲಾಸ್ಟ್ ಟೈಮ್ ತರಿಸಿದಾಗ ಏನಾಯಿತು ಅಂದರೆ, ಮೂರೇ ಬರ್ಡ್ ಅಲ್ವಾ ಇರೋದು, ಲಾಂಗ್ ಟರ್ಮ್ ಬರುತ್ತೆ ಅಂತ ಯಾವಾಗೂ ತರಿಸ್ತಾ ಇದ್ದೆ. 10 kg ತರಿಸ್ತಾ ಇದ್ದೆ. ಲಾಸ್ಟ್ ಟೈಮ್ ತರಿಸಿದಾಗ ಏನಾಯಿತು ಅಂದರೆ, ಆ ಬೂಜಿಡಿತಾರೆ ಅಂತಾರಲ್ವ, ವೈಟ್ ಕಲರ್ ಕಾಟನ್ ಥರ ಬೂಜಿಡಿದಿತ್ತು ಫುಡ್ಡಲ್ಲಿ. ಡಸ್ಟ್ ಇತ್ತು, ಅರ್ಧ ಖಾಲಿ ಆಗೋ ಅಷ್ಟರಲ್ಲಿ. ಸೊ ಅದಕ್ಕೆ ತರಿಸ್ಲೇಬೇಡ ಅಂತ ಯೋಚನೆ ಮಾಡಿಕೊಂಡು ನೋಡೋ ಅಷ್ಟರಲ್ಲಿ ಫುಡ್ಡೇ ಖಾಲಿ ಆಗೋಗಿತ್ತು. ಈಗ ಟೆಂಪ್ರವರಿಗಿರಲಿ ಅಂತ ಪ್ಲಸ್ ವಿಡಿಯೋ ಮಾಡಿರಲಿಲ್ಲ, ನಿಮ್ಮ ಜೊತೆನೂ ಮಾತಾಡಿ ಹೋಗೋಣ ಅಂತ ಬಂದೆ. ಇನ್ನು ಅಷ್ಟೇ, ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ. ಒಂದು ರೈಡ್ ಎಲ್ಲಿಗೆ ರೈಡ್ ಮಾಡ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಲ್ಲಿ. ಆದಷ್ಟು ಬೇಗ ಮತ್ತೆ ಸಿಗೋಣ. ಇನ್ನು ದಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್, ಸೈನಿಂಗ್ ಆಫ್. ರೈಡ್ ಸೇಫ್, ಬಿ ಸೇಫ್. ಸೇಫ್ಟೀಸ್ ಇಲ್ದಿರ, ರೈಡಿಂಗ್ ಗೇರ್ಸ್ ಇಲ್ದಿರ ದಯವಿಟ್ಟು ಲೈಫ್ ಜೊತೆ ಆಟ ಆಡಬೇಡಿ. ಎಲ್ಲಿಗೆ ಹೋದ್ರೂ ಹೆಲ್ಮೆಟ್ಸು, ಅಟ್ಲೀಸ್ಟ್ ಮಿನಿಮಮ್ ಹೆಲ್ಮೆಟ್. ಯಾಕಂದರೆ ತಲೆ ಇಂಪಾರ್ಟೆಂಟ್ ಅಲ್ವಾ, ಬಿದ್ದ ತಕ್ಷಣ ಫಸ್ಟ್ ಹೇಟ್ ಬೀಳೋದು ತಲೆಗೆ. ಕೈ ಕಾಲು ಹೊಟ್ಟೆ ಎಲ್ಲ ಸರಿ ಮಾಡ್ಬೋದು, ತಲೆ ಹೋಯ್ತು ಅಂದರೆ ಮನುಷ್ಯ ಹೋದ ಅಂತ ಅರ್ಥ. ನೋಡಿ, ನನ್ನ ಸುತ್ತೂನೇ ನೋಡಿ ಎಷ್ಟು ಜನ ವಿತೌಟ್ ಹೆಲ್ಮೆಟ್ ರೈಡ್ ಮಾಡ್ತಿದ್ದಾರೆ. ಇಲ್ಲಿ ಎಷ್ಟು ವಯಸ್ಸಾಗಿದೆ ಇವ್ರಿಗೆ, ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೆಲ್ಲ ತಪ್ಪು. ಆ ಥರ ಮಾಡೋಕ್ಕೆ ಹೋಗಬೇಡಿ. ಏನೇ ಮಾಡಿದ್ರು ಸೇಫ್ಟಿ ಇಂಪಾರ್ಟೆಂಟ್. ಸೇಫಾಗಿರಿ, ಎಂಜಾಯ್ ಮಾಡಿ. ಬಾಯ್ ಬಾಯ್.